ನಮಸ್ಕಾರ. ಮೀನು ಹಿಡಿಯಲು ಹೋದ 4 ಬಾಲಕರು ಜಲಸಮಾಧಿಯಾದಂತಹ ಘಟನೆ ಆಲೂರು ತಾಲೂಕು ಕದಾಳು ಸಮೀಪದ ಮುತ್ತಿಗೆಯಲ್ಲಿ ನಡೆದಿದೆ. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ 4 ಬಾಲಕರು. ಆ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಹಾಗೂ 12 ವರ್ಷದ ಪೃಥ್ವಿ 4 ಬಾಲಕರು ಜಲಸಮಾಧಿಯಾದಂತಹ ಘಟನೆ ಆಲೂರು ತಾಲೂಕು ಕದಾಳು ಸಮೀಪದ ಮುತ್ತಿಗೆಯಲ್ಲಿ ನಡೆದಿದೆ. ಶಾಲೆಗೆ ರಜೆ ಹಿನ್ನೆಲೆಯಲ್ಲಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ರು 4 ಮಕ್ಕಳು. ಈ ಮಕ್ಕಳು ಈಗ ನೀರು ಪಾಲಾಗಿದ್ದಾರೆ. ಹೆತ್ತ ಮಕ್ಕಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ಬಾಲಕರ ಶವ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ಶಾಲೆಗೆ ರಜೆ ಇದ್ದಿದ್ದರಿಂದ ಮೀನು ಹಿಡಿಯೋದಕ್ಕೆ ಅಂತ ಮಕ್ಕಳು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 4 ಬಾಲಕರ ಪಾಲಿಗೆ ಕೆರೆ ಯಮವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೇ ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಅಂತ 4 ಮಕ್ಕಳು ಹೋಗಿದ್ದಾರೆ. ಜೀವನ್, ಸಾತ್ವಿಕ್, ವಿಶ್ವ ಹಾಗೂ ಪೃಥ್ವಿ ನೀರು ಪಾಲಾಗಿದ್ದ. ಹೆತ್ತ ಮಕ್ಕಳನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಮಧ್ಯದಲ್ಲಿ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಿ, ಇದೇ ಬಾಲಕರು ನೀರು ಪಾಲಾದಂಥದ್ದು. ಶಾಲೆಗೆ ರಜೆ, ಹಾಗಾಗಿ ಮೀನು ಹಿಡಿಯೋದಿಕ್ಕೆ ಅಂತ ಕೆರೆ ಬಳಿ ಹೋಗಿದ್ದಾರೆ. ಆಗ ಜಲಸಮಾಧಿಯಾಗಿದ್ದಾರೆ. ಹಾಸನ ಜಿಲ್ಲೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ 4 ಬಾಲಕರ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ ದೃಶ್ಯ ಒಂದ್ ಕಡೆ ನೋಡ್ತಾ ಇದ್ದೀರಿ. ಜೊತೆಗೆ ನೀರು ಪಾಲಾದಂತಹ ಮಕ್ಕಳು, ಪೋಷಕರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಯಾರು ಊಹೆನೇ ಮಾಡಿರಲಿಲ್ಲ ಇಂತಹ ಘಟನೆ ಆಗತ್ತೆ ಅಂತ. ಗ್ರಾಮಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಶಾಲೆಗೆ ರಜೆ ಇದ್ದಿದ್ದರಿಂದ ಕೆರೆ ಬಳಿ ಹೋಗಿದ್ದಾರೆ ಮೀನು ಹಿಡಿಯೋಣ ಅಂತ. ಆಗ ನಡೆದಂತಹ ದುರ್ಘಟನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಕೂಡ ದುರಂತ. 4 ಮಕ್ಕಳು ಕೆರೆ ಪಾಲಾದಂಥದ್ದು. ಯಾವಾಗ ಆದಂತಹ ಘಟನೆ? ಅಲ್ಲಿ ಸ್ಥಳದಲ್ಲಿ ಈಗ ವಾತಾವರಣ ಹೇಗಿದೆ? ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಿಮ್ಮನಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದು 4 ಮಕ್ಕಳು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಇದಾಗಿದೆ. ಶಾಲೆಗೆ ರಜೆ ಇದ್ದ ಕಾರಣಕ್ಕಾಗಿ ಮಕ್ಕಳು ಕೆರೆಯ ಬಳಿ ಬಂದಿದ್ದರು. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಕೆರೆ ಬಳಿಯಲ್ಲಿ ಒಟ್ಟು 5 ಮಕ್ಕಳು ಬಂದಿರ್ತಾರೆ. 5 ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಓರ್ವ ಯುವಕ ಕೆರೆಯ ದಡದಲ್ಲಿರ್ತಾನೆ. ಆದರೆ 4 ಮಕ್ಕಳು ಕೆರೆಗೆ ಇಳಿದಿರ್ತಾರೆ. ಇದು ಈಜಾಡೋದಕ್ಕೆ ಇಳಿದಿದ್ರು ಅಥವಾ ಮೀನನ್ನು ಹಿಡಿಯೋದಕ್ಕೆ ಇಳಿದಿದ್ರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಆದರೆ ಮಕ್ಕಳು ನೀರಿನೊಳಗೆ ಇಳಿದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದರಲ್ಲಿ ಕೆರೆಯಲ್ಲಿ ಸಾಕಷ್ಟು ಹೂಳು ತುಂಬಿದೆ. ಈ ಹೂಳು, ನೀರಿನ ಪ್ರಮಾಣ ಕಡಿಮೆ ಇದೆ, ಆದರೆ ಕೆರೆಯಲ್ಲಿ ಹೂಳು ತುಂಬಿರುವ ಕಾರಣಕ್ಕಾಗಿ ಆ ಕೆರೆಯ ಹೂಳಿನಲ್ಲಿ ಸಿಲುಕಿ ಮಕ್ಕಳು 4 ಮಕ್ಕಳು ದುರ್ಮರಣವನ್ನು ಹೊಂದಿದ್ದಾರೆ. ಈಗ 4 ಮೃತದೇಹಗಳನ್ನು ಹೊರತೆಗೆದಂಥ ಅಗ್ನಿಶಾಮಕ ದಳ ಈಗ ಮರಣೋತ್ತರ ಪರೀಕ್ಷೆಗೆ ಆಲೂರು ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಆದರೆ ಸ್ಥಳದಲ್ಲಿ
ಸಾಕಷ್ಟು ನೋವಿನ ವಾತಾವರಣ ಕಂಡು ಬರ್ತಾ ಇತ್ತು. ಈಗ ಅವರ ಪೋಷಕರು ಹಾಸ್ಪಿಟ್ಲು ಕಡೆಗೆ ತೆರಳಿದ್ದಾರೆ. ಇನ್ನು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಘಟನೆ ಬಗ್ಗೆ ಸಾಕಷ್ಟು ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ 4 ಮಕ್ಕಳು ಅವರ ಕಣ್ಣೆದುರಿಗೆ ಆಟ ಆಡ್ತಿದ್ದಂಥ ಮಕ್ಕಳು ಈ ರೀತಿ ದುರ್ಮರಣಕ್ಕೀಡಾಗಿದ್ದು ಎಲ್ಲರನ್ನೂ ಒಂದು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಥರದ್ದು ಒಂದು ಘಟನೆ ಆಗುತ್ತಂತ ಯಾರು ಕನಸು ಮನಸ್ಸಲ್ಲಿ ನೆನೆಸು ಮಾಡ್ಕೊಂಡಿರಲಿಲ್ಲ, ಆದರೆ ಇಂತಹ ಘಟನೆ ನಿಮ್ಮೆದುರಿಗೆ ನಡೆದೋಗಿದೆ, ಏನು ಹೇಳ್ತೀನಿ? ಇಂಥ ದುರ್ಘಟನೆ ನಡೀಬಾರ್ದಾಯಿತು. ಇಂಥ ದುರ್ಘಟನೆ ಎಲ್ಲೂ ನಮ್ಮ ಇದರಲ್ಲಿ ಹಳ್ಳಿಯಲ್ಲಿ ನಡೆದಿಲ್ಲ. ಸುತ್ತಮುತ್ತ ಹಳ್ಳಿಯಲ್ಲೂ ನೋಡಿಲ್ಲ ನಾವು. ಈಗ ಈ ಸುತ್ತಮುತ್ತ ಹಳ್ಳಿ ಇದೇ ನಮ್ಮೂರಲ್ಲೇ ಫಸ್ಟು ಇದೆ. ಈ ದುರ್ಘಟನೆ ನೋಡೋದಕ್ಕೆ ತುಂಬ ನೋವಾಗ್ತಿದೆ. ಮಕ್ಕಳು ಏನಕ್ಕೆ ಬಂದಿದ್ರಂತೆ? ಇಲ್ಲಾರೋ ದನ ಕಾಯ್ತಿದ್ದರು, ಒಬ್ಬರು ವಾಪಸ್ ಕಳಿಸಿದ್ರಂತೆ, ಆದರೂ ಮತ್ತೆ ಬಂದಿದ್ರು ಅಂತ ಹೇಳಿದ್ರು. ಏನು ವಿಷಯ ಸರ್? ಈಚು ಹೊಡೆಯೋಕ್ಕೆ ಬಂದಿದ್ದಾವೆ. ಈಚು ಹೊಡೆಯೋಕ್ಕೆ ಬಂದವು ಅವರು ಕಳಿಸಿದ್ದಾರೆ, ಆದರೂ ಎದುರಿಸಿ ಕಳಿಸಿದ್ದಾರೆ, ಆದರೂ ಹೋಗಿಲ್ಲ. ಹೋಗಿ ಎಲ್ಲ ಹಿಂಗಾಗಿ ದುರ್ಘಟನೆ ಆಗಿದೆ. ಮಕ್ಕಳು ಈಚು ಹೊಡೆಯೋಕ್ಕೆ ಬಂದಿದೆ, ಹಂಗಾಗಿರೋದು. ಈಗ ಒಂದೇ ಮನೆ ಮಕ್ಕಳ ಅಥವಾ ಒಂದೇ ಊರಿನ ಮಕ್ಕಳ? ಏನು? ಒಂದೇ ಊರಿನ ಮಕ್ಕಳು. ಒಂದು ಮದಗಟ್ಟದ್ದು ನೆಂಟರು ಹುಡುಗ, ಅದು ಒಂದು. ಇನ್ನು 3 ಒಂದೇ ಊರಿನ ಮಕ್ಕಳು. ಅದರಿಂದ ದುಃಖ ಇದಾಗಿ ಆಗಿದೆ. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಥರದ ಘಟನೆಯನ್ನು ನೀವು ಆ ಮಕ್ಕಳನ್ನು ಮೃತದೇಹಗಳನ್ನು ಆಚೆ ತೆಗೆಯುವಾಗ ನಿಜಕ್ಕೆ ಎಲ್ಲರೂ ಸರ್ ಕಣ್ಣೀರಿನಲ್ಲಿ ಒಂದು ರೀತಿ ಶೋಕ ಸಾಗರದಿತ್ತು. ಈ ಘಟನೆ ಏನು ಹೇಳ್ತೀರಿ ಸರ್? ಸರ್, ನಿಜ ನಡೀಬಾರ್ದಿತ್ತು. ಇದು ನಡೆದಿರೋದು ನೋಡ್ಬಿಟ್ರೆ ತುಂಬಾ ನೋವನ್ನು ತರಿಸುವಂಥದ್ದು. ಏಕೆಂತಂದರೆ ಅವ್ರ ಮಕ್ಕಳು ನೋಡ್ತಾ ಇದ್ದರೆ ಅವು ಇನ್ನೂ ಆಟಾಡ್ಕೊಂಡಿರೋಂಥ ಮಕ್ಕಳು ಹೇಗೆ ನೀರೊಳಗೆ ಮುಳುಗಿದ್ದಾರೆ ಅಂತಂದರೆ ಸಖತ್ತು ಅಂತ ದುಃಖನೇ ಅವ್ರು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಪಾಪ ಅವರ ಕುಟುಂಬಕ್ಕೆ ಆ ನೋವನ್ನು ತುಂಬುವಂಥ ಶಕ್ತಿಯನ್ನು ದೇವರು ಇದು ಮಾಡಿಕೊಡ್ಲಿ, ಕಾಣಿಸ್ಕೊಡ್ಲಿ. ಇನ್ಮೇಲೆ ಇನ್ನು ಮಕ್ಕಳು ಕೂಡ ಇನ್ನಿರುವಂತಹ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಅಂದರೆ ಕುಟುಂಬಸ್ಥರು ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಕೇರ್ ತೊಗೊಬೇಕು, ಫ್ರೀಯಾಗಿ ಬಿಡಬಾರ್ದು. ಯಾಕೆಂತಂದರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ರಜೆ ಅಂತ ಬರ್ತಾರೆ ಮಕ್ಕಳುಗಳು, ಆಟ ದೃಷ್ಟಿಯಿಂದ ಈಗ ಬಂದು ಈ ಥರ ಜೀವನ ಕಳ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಇದು ಏನು ಗೊತ್ತಾ, ನಮ್ಮ ಇದನ್ನೇ ಕಿತ್ತು ಬರುವಂತಹ ಒಂದು ದುರ್ಘಟನೆ ನಡೆದಿರೋದಂತ ನೋಡ್ತಾ ಇದ್ದಾರೆ. ನಮಗೆ ಎಷ್ಟೊತ್ತಿಗೆ ಮಕ್ಕಳು ಕೆರೆಯ ಬಳಿ ಬಂದಿದ್ವು? ಯಾವ ಸಂದರ್ಭದಲ್ಲಿ ಅವರು ಇಲ್ಲಿ ದನ ಕಾಯ್ತಿದ್ದರು, ವಾಪಸ್ ಕಳಿಸಿದ್ರು? ಏನಾಯಿತು? ಏನು ವಿಷಯ ಗೊತ್ತಿದ್ದು? ಸರಿ, ಸುಮಾರು ಒಂದು 12-12 ಬಂದಿದ್ರಂತೆ. ಇಲ್ಲಿ ಸ್ಥಳೀಯರು ದನ ಮೇಯಿಸ್ತಿದ್ದವರೆಲ್ಲ ಓಡಿಸಿದ್ರಂತೆ. ಆದರೂ ಕೂಡ ಅವ್ರು ಆ ಕಡೆ ಹೋದ್ಮೇಲೆ ನಂತರದಲ್ಲಿ ಹುಡುಗರು ಮುಳುಗಿಬಿಟ್ಟಿದ್ದಾರೆ. ಅದರಲ್ಲಿ 5 ಜನ ಬಂದಿದ್ರಂತೆ, 4 ಜನ ಹುಡುಗರು ಮುಳುಗಿದ್ದಾರೆ. ಒಬ್ಬ ಮಾತ್ರ ಮೇಲ್ಗಡೆ ದಿಡ್ದತ್ರ ಇದ್ದಾನೆ. ಈಗ 4 ಮೃತದೇಹಗಳನ್ನು ಹೊರಗೆ ತೆಗೆದು ರವಾನೆ ಮಾಡಿದ್ದಾರೆ ಆಸ್ಪತ್ರೆಗೆ. ಹೌದು ಸರ್, ಈಗ ತಾನೇ 4 ದೇಹಗಳನ್ನ NDRF ತಂಡದವರು ಮತ್ತು ಅಗ್ನಿಶಾಮಕ ದಳದವರೆಲ್ಲ ಬಂದು ತುಂಬ ಸಹಕಾರದಿಂದ ಆ ಬಾಡಿಗಳೆಲ್ಲ ಮೃತದೇಹಗಳನ್ನು ತೆಗೆದು ಈಗ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಸರ್. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಈ ರೀತಿಯ ದುರ್ಘಟನೆ ಅದರ ಆಲೂರು ಭಾಗದಲ್ಲಿ ಇದೆ ಮೊದಲು ಅನಿಸುತ್ತೆ, ಏನು ಹೇಳ್ತೀರಿ? ನಮ್ಮ ತಾಲೂಕಿನಲ್ಲಿ ಇದೆ ಪ್ರಥಮ ಸಹ. ಮತ್ತು ನಾವು ಪೋಷಕರೇನು ಮನವಿ ಮಾಡ್ತೀವಿ ಅಂದರೆ, ದಯಮಾಡಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಶಾಲೆಗಳಿಗೆ ರಜೆ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಆದಷ್ಟು ನೀವು ಜೋಪಾನ ನೋಡ್ಕೋಬೇಕು. ಯಾಕೆಂದರೆ ಇವತ್ತಿನ ಮಕ್ಕಳುಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ನೋಡ್ತೇವೆ ಅದನ್ನು ಮಾಡಲೇಬೇಕು ಅಂತೇಳಿ ಪ್ರಯತ್ನ ಪಡ್ತೇವೆ. ಅಂಥ ಒಂದು ಆಧುನಿಕ ಯುಗ ಆಗಿರೋದ್ರಿಂದ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಮತ್ತು ಇನ್ನೊಂದು ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ, ಇತ್ತೀಚೆಗೆ ಎಗ್ಗಿಲ್ಲದೆ ಕೆರೆಗಳಲ್ಲಿ ಗೋಡನ್ನು ತೆಗಿತಾರೆ. ಆ ಗೋಡನ್ನು ತೆಗೆದು ಹೂಳನ್ನು ಎತ್ತೋದು ಒಂದು ಒಳ್ಳೆಯ ಕೆಲಸ. ಆದರೆ ಅವ್ಯವಸ್ಥಿತವಾಗಿ ತೆಗಿತಿದ್ರೆ ಅದು ಕೂಡ ಕೆಲವು ಕೆರೆಗಳಲ್ಲಿ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಒಂದು ದನಕರು ನೀರು ಕುಡಿಯೋಕೆ ಹೋದಾಗ ಅವಘಡಗಳು ನಡೀತಾ ಇದ್ದಾವೆ. ಅದು ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸ್ತೇನೆ. ಸರ್, ಈ ದುರ್ಘಟನೆ ಬಗ್ಗೆ ಏನು ಹೇಳ್ತೀರಿ? ಈ ಥರ ದುರ್ಘಟನೆ ರಾಜ್ಯದಲ್ಲಿ ಎಲ್ಲೂ ನಡೀಬಾರ್ದು. ಅವ್ರ ತಂದೆ ತಾಯಿಗಳು ಆಗಿರೋಂಥ ನೋವು ಇಲ್ಲಿ ಬಂದು ನೋಡಿದ್ರೆ ಅವರ ಒಂದು ನೋವುಗಳನ್ನ ನಿಜವಾಗ್ಲೂ ಅದನ್ನು ನಮಗೆ ಕರಳಲ್ಲಿ ನಿಜವಾಗ್ಲೂ ಕಿಚ್ಚು ಬರುತ್ತೆ. ಈ ಮೂಲಕ ಏನಪ್ಪ ಹೇಳಬೇಕು ಅಂದರೆ, ಎಲ್ಲ ಪೋಷಕರು ಕೂಡ ದಯವಿಟ್ಟು ತಮ್ಮ ಮಕ್ಕಳುಗಳನ್ನ ಹುಷಾರಾಗಿ ನೋಡ್ಕೋಬೇಕು. ಈಗ ಇಲ್ಲಿ ಯಾರ್ದು ತಪ್ಪು ಅಂತ ಕೇಳೋಣ, ನಾವು ಮಕ್ಕಳದು ತಪ್ಪು ಅಂತ ಹೇಳೋಣ, ತಂದೆ ತಾಯಿ ತಪ್ಪು ಅನ್ನೋಣ. ಇಲ್ಲಿ ಯಾರ್ದು ತಪ್ಪು ಅಂತಲ್ಲ, ಬಟ್ ಒಂದು ಘೋರ ಘಟನೆ ನಡೆದೋಗಿದೆ. ಈ ಥರ ಘಟನೆ ನಡೀಬಾರ್ದು. ಸರ್, ಈಗ ಆ 4 ಮಕ್ಕಳು ಒಂದೇ ಕುಟುಂಬದವರು, ಜೊತೆಗೆ ಒಂದೇ ಗ್ರಾಮದವರು, ಆದರೆ ಶಾಲೆಗೆ ರಜೆ ಇದೆ, ಆಟ ಆಡೋದಕ್ಕೆ ಬಂದಿದ್ದಾರೆ, ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೂ ಈ ಥರದೊಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ. ನೀವು ಆ 4 ಮಕ್ಕಳ ಮೃತದೇಹಗಳನ್ನು ತೆಗೆದ ಸ್ಥಳದಲ್ಲಿದ್ದಿರಿ, ಹೇಗಿತ್ತು? ಭಾಳ ನೋವಿನ ಸಂಗತಿ. ನಿಜವಾಗ್ಲೂ ಅದೊಂದು ಘೋರ ಸಂಗತಿ. ರಾಜ್ಯದಲ್ಲೇ ಇದೊಂದು ಘೋರ ಸಂಗತಿ. ಈ ಥರ ಘಟನೆ ನಡೀಲೇಬಾರ್ದು. ಬಟ್ ಒಂದೇ ಗ್ರಾಮದವರು ಒಂದು ಹುಡುಗ ಮದಗಟ್ಟದಿಂದ ಒಂದು ರಜೆ ಇದ್ದು ಪ್ರಯುಕ್ತ ಗ್ರಾಮಕ್ಕೆ ಬಂದಿದ್ದಾರೆ. ಆ ಗ್ರಾಮಕ್ಕೆ ಬಂದು ಇವರು 5 ಹುಡುಗರು ಒಟ್ಟಾಗಿದ್ದಾರೆ. ಹುಡುಗಾಟ ಅಂತ ಕರೆಯೇನೋ ಏನು ಅದು ಯಾವ ರೀತಿ ಯಾವ ಪದ ಉಪಯೋಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಮೃತದೇಹ ಹೊರಗೆ ತೆಗಿಬೇಕಾದ್ರೆ ಇದ್ದಂಥ ಇಲ್ಲೊಂದು ಅಕ್ರಂದನ ಇತ್ತಲ್ಲ, ಅದು ನಿಜವಾಗ್ಲೂ ಇನ್ನು ಮತ್ತೆ ನಮ್ಮ ಜೀವಿತಾವಧಿಯಲ್ಲಿ ಆ ಥರದನ್ನ ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕೆ ದೇವ್ರು ಕೊಡಬಾರ್ದು. ಈ ಒಂದು ಕುಟುಂಬಸ್ಥರು ಏನೀಗ ಮಕ್ಕಳುಗಳು ಕಳ್ಕೊಂಡಿದ್ದಾರೆ, ಅವರಿಗೆ ಒಂದು ದೇವರು ಅವರಿಗೆ ಒಂದು ಎಲ್ಲ ರೀತಿಯ ಒಂದು ನೈತಿಕವಾಗಿ ಒಂದು ಬಲ ಕೊಡಬೇಕು. ಜೊತೆಗೆ ಸರ್ಕಾರದಿಂದಲೂ ಕೂಡ ಅವರಿಗೆ ಯಾವ್ದಾರ ರೂಪದಲ್ಲಿ, ದಯವಿಟ್ಟು ಯಾವ್ದಾರ ರೂಪದಲ್ಲಿ, ಯಾವ ರೂಪದಲ್ಲಿ ಅಂತ ಗೊತ್ತಿಲ್ಲ, ದಯಮಾಡಿ ಅವರ
ಕುಟುಂಬಸ್ಥರಿಗೆ ಒಂದು ಪರಿಹಾರನ ಘೋಷಿಸಬೇಕು ಅಂತ ಈ ಮೂಲಕ ಕಳೆಗಳಿಗೆ ಎಲ್ಲ ಈ ಮೃತ ಕುಟುಂಬದವರು ಸಹ ಏನು ಮಕ್ಕಳಿದ್ದಾರೆ, ಅವರ ತಂದೆ ತಾಯಿ ಭಾಳ ಕೂಲಿ ಕಾರ್ಮಿಕರು, ಬಡ ಕುಟುಂಬಗಳು ಅಂತ ಹೇಳ್ತಾ ಇದ್ರು. ಅವರಿಗೆ ಸರ್ಕಾರದ ನೆರವಿನ ಅಗತ್ಯ ಇದೆ ಅನ್ನೋ ಅನ್ಸುತ್ತೆ. ಏನು ಒತ್ತಾಯ ಮಾಡ್ತಾರೆ? ಒಂದು ದಿನದ ಊಟಕ್ಕೋಸ್ಕರ ಅವರು ಕೂಲಿ ಮಾಡಿ ಊಟ ಮಾಡಬೇಕು ಅಂತ ಸಂದರ್ಭ ಅವ್ರದ್ದು. ಯಾಕಂತಂದರೆ ಅವ್ರು ಕೂಲಿ ಮಾಡಿಲ್ಲ ಅಂತ ಸ್ವಂತ ಜಮೀನುಗಳು ಇಲ್ಲ. ಇಡೀ ಎಲ್ಲರೂ ಕೂಡ ಅವರು ದಲಿತ ಸಮಾಧಿಯಿಂದ ಬಂದಿರೋಂಥ 4 ಜನ ಮಕ್ಕಳು. ಯಾರಿಗೂ ಕೂಡ ಹೇಳಕ್ಕೆ ಗುಂಟೆ ಎಕರೆ ಅಲ್ಲ, ಗುಂಟೆಗಳಿದ್ದರೆ ಇರ್ಬೋದು. ದಯಮಾಡಿ ಸರ್ಕಾರದಿಂದ ಏನಾದರೂ ಮಾಡಿ ಇದಕ್ಕೊಂದು ಪರಿಹಾರ ದಯವಿಟ್ಟು ಒದಗಿಸ್ಬೇಕು. ಎಲ್ಲ ದಲಿತ ಕುಟುಂಬದವರು ಬಡಸ್ತಾನಕ್ಕೆ ಅಂದರೆ ಬಡಸ್ತಾನೆ. ಅವತ್ತು ಕೂಲಿ ಮಾಡಿದ್ರೆ ಮಾತ್ರ ಬೆಳಿಗ್ಗೆ ಊಟ, ಇಲ್ಲ ಅಂದರೆ ಅವ್ರು ಎಸ್ಕೊಂಡು ನೀರು ಕುಡ್ಕೊಂಡು ಮಲ್ಕೋಬೇಕು. ಆ ಥರ ಬಡಸ್ತಾನೆ ಇರೋಂಥ ಕುಟುಂಬಸ್ಥರು. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಈ ರೀತಿಯ ದುರ್ಘಟನೆ ನಡಿಬಾರ್ದಿತ್ತು, ಯಾರೂ ಸಹ ಇಂತಹದೊಂದು ಘಟನೆ ನಡೀತು ಅಂತ ಆಲೂರು ಭಾಗದಲ್ಲಿ ಯಾರು ನೆನಪು ಮಾಡ್ಕೊಂಡಿರಲಿಲ್ಲ. ಏನು ಹೇಳ್ತೀರಾ ಸರ್ ಆ ಮಕ್ಕಳ ಕುಟುಂಬದವರ ನೋವನ್ನು ನೋಡಿದಾಗ? ನಾವು ಟಿ ವಿಲಿ ಆ ರಾಜ್ಯ ಈ ರಾಜ್ಯ ಆ ಊರು ಈ ಊರಲ್ಲಿ ನೋಡ್ತಿದ್ದು ಸಹ ಈ ಘಟನೆಯನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಇದು ಕಣ್ಣಾರೆ ನೋಡಿರೋಂಥ ಘಟನೆ. ನಾವು ಎಲ್ಲ ಟಿ ವಿಲಿ ಅಲ್ಲಿ ಸತ್ರು ಇಲ್ಲಿ ಸತ್ರು ನಾಲಿಲ್ಲಿ ಸತ್ರು ಅಂತ ಹೇಳ್ತಿದ್ದು. ಇದು ಕೂಲಿ ಕಾರ್ಮಿಕರು ಮಕ್ಕಳು, ಅವರಿಗೆ ತಿನ್ನೋಕ್ಕೂ ಅನ್ನ ಇಲ್ದಲೇ ಬದುಕಿ ಪಾಪ ಮಕ್ಕಳೆಲ್ಲರನ್ನೂ ಕಷ್ಟ ಕೂಲಿಯಿಂದ ಓದಿಸೋಕ್ಕೆ ಮಾಡಿದ್ದು. ಈ ದುರ್ಘಟನೆ ನಡೆದಿರೋದು ಭಾಳ ಆಶ್ಚರ್ಯಕಾರಿಯ ವಿಷಯ. ಅವರಿಗೆ ಸರ್ಕಾರದಿಂದ ಏನಾರು ಅನುದಾನ ಕೊಡಬೇಕು ಅನ್ನೋದು ನಾವು ಕೇಳ್ಕೊತೀವಿ ಸರ್. ವೀಣಾ, ಇದು ಆಲೂರು ತಾಲೂಕಿನ ತಿಮ್ಮನಹಳ್ಳಿಯಲ್ಲಿ ನಡೆದಿರುವಂಥ 4 ಮಕ್ಕಳ ದುರ್ಮರಣದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿರುವ ಸ್ಥಳೀಯರ ಮಾತುಗಳು. ಏಕೆಂದರೆ 4 ಮಕ್ಕಳು ಒಂದೇ ದಿನ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು, ಆ ದೃಶ್ಯವನ್ನು ಕಂಡಂಥ ಎಲ್ಲರೂ ಸಹ ಮಮ್ಮಲ ಮರುಗ್ತಾ ಇದ್ದಾರೆ. ಏಕೆಂದರೆ ಅವರು ಕೂಲಿ ಕಾರ್ಮಿಕರ ಮಕ್ಕಳು, ರಜೆ ಇದ್ದಿದ್ದ ಕಾರಣಕ್ಕಾಗಿ ಆಟ ಆಡಿಕೊಂಡು ಈ ಕೆರೆಯ ಬಳಿ ಬಂದಿರ್ತಾರೆ. ಆ ಈಜಾಡುವ ಸಂದರ್ಭ ಅಥವಾ ಮೀನು ಹಿಡಿಯೋ ಸಂದರ್ಭಕ್ಕೆ ಈ ರೀತಿ ಬಂದಂಥ ಸಂದರ್ಭದಲ್ಲಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಈ ರೀತಿಯ ದುರ್ಘಟನೆ ಎಲ್ಲಿ ನಡೆಯಬಾರದು. ಪೋಷಕರು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ತಮ್ಮ ಮಕ್ಕಳ ಮೇಲೆ ರಜಾ ಸಂದರ್ಭದಲ್ಲಿ ಮಕ್ಕಳ ಮೇಲೆ ನಿಗಾವನ್ನು ವಹಿಸಬೇಕು ಅನ್ನುವಂತಹ ಮಾತುಗಳನ್ನು, ಒತ್ತಾಯವನ್ನು ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕ ಕುಟುಂಬದ ಈ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಸಹಾಯ ಹಸ್ತ ಚಾಚಬೇಕಾಗುತ್ತೆ, ಜೊತೆಗೆ ನೆರವನ್ನು ನೀಡಬೇಕು ಅನ್ನುವಂತಹದ್ದು ಸ್ಥಳೀಯರ ಒತ್ತಾಯವಾಗಿದೆ. ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಹಾಸನದ ಆಲೂರು ತಾಲೂಕು ಕದಾಳು ಸಮೀಪದ ಮುತ್ತಿಗೆಯಲ್ಲಿ ಇವತ್ತು ಕೆರೆಗೆ ಮೀನು ಹಿಡಿಯೋದಕ್ಕೆ ಅಂತ ಹೋದಂತಹ 4 ಬಾಲಕರು ಜಲಸಮಾಧಿಯಾದಂತಹ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು 4 ಮೃತದೇಹವನ್ನು ಹೊರತೆಗೆದಿದ್ದಾರೆ. ಈಗ ಮೃತದೇಹವನ್ನು ಆಲೂರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ. ಮತ್ತೊಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಕೂಲಿ ಕಾರ್ಮಿಕರ ಮಕ್ಕಳು ಬಹಳ ಕಷ್ಟದಿಂದ ಮಕ್ಕಳನ್ನ ಬೆಳೆಸ್ತಾ ಇದ್ವಿ, ಈ ರೀತಿ ಆಗೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಗ್ರಾಮದ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು, ಒಬ್ಬನ್ನ ಆ ಹುಡುಗ ಮದಗಟ್ಟಿಂದ ಒಂದು ಹುಡುಗನ ಸಾಕೊಂಡಿದ್ರು. ಆ 4 ಜನ ಜೊತೆಗೆ 5 ಜನ ಹುಡುಗರು ತಿಮ್ಮನಹಳ್ಳಿ ಕೆರೆಗೆ ಬಂದಿದ್ದಾರೆ. ಆಟ ಆಡಕ್ಕೆ ಬಂದರು, ಮೀನು ಹಿಡಿಯಕ್ಕೆ ಬಂದರು, ಈಜು ಮಾಡಕ್ಕೆ ಬಂದರೂ ಗೊತ್ತಿಲ್ಲ. 4 ಜನ ಕೆಳಗಿಳಿದಿದ್ದಾರೆ. ಆಕಸ್ಮಿಕವಾಗಿ ಅದು ತುಂಬ ಅನುಪಿದ್ದ ಕಾರಣ, ತೀರಾ ಆಳ ಇದ್ದ ಕಾರಣ ಇವು ಚಿಕ್ಕ ಹುಡುಗರು ಮುಳ್ಕೊಂಡು ಇವತ್ತು 4 ಜನ ತೀರೋಗಿದ್ದಾರೆ. ಇಷ್ಟೊತ್ತು ಎಲ್ಲರ ಸಹಕಾರದಿಂದ ಇವತ್ತು ಏನು NDRF ತಂಡ ಮತ್ತು ಇದ್ರ ತಂಡ ಬಂದು ಹುಡುಕಿ 4 ಮೃತದೇಹಗಳನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆ ಒಬ್ಬ ಹುಡುಗ ಏನು 5ನೇನಿದ್ದ ಅವನು ಬಂದು ತಿಳಿಸ್ತಾ ಇದ್ದಿದ್ರೆ ತುಂಬ ಇನ್ನೂ ಅನಾಹುತ ಆಗ್ತಿತ್ತು. ಇಂಥ ಒಂದು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಮನಕುಲುಕುವ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಸುತ್ತಲ ಗ್ರಾಮದಸ್ಥರು ಇಲ್ಲಿ ಸೇರಿದ್ದಾರೆ. ನಿಜವಾಗ್ಲೂ ಬೇಸರ ಆಗ್ತಿದೆ. ಮಕ್ಕಳು ಆ ತಂದೆ ತಾಯಿಗೆ ಒಂದು ನೋವು ಬರೆಸೋ ಒಂದು ಶಕ್ತಿ ಕೊಟ್ಟು ಅದಕ್ಕಂತ ಬಂದಿದ್ರಂತ ಗೊತ್ತಿಲ್ಲ ಸರ್. ಈಜು ಬಂದು ಏನಕ್ಕಂತ ಬಂದು ಗೊತ್ತಿಲ್ಲ ಸರ್. ಅಷ್ಟೊತ್ತಿಗೆ ಸುತ್ತಮುತ್ತಲ ಜನ ಸೇರಿಕೊಂಡು ಸರ್ ನಾವೆಲ್ಲ ಪೊಲೀಸ್ಗೆಲ್ಲ ಫೋನ್ ಮಾಡಿಕೊಂಡು ಅಗ್ನಿಶಾಮಕ ಸ್ವಲ್ಪ ಬಂದು ಪಾಪ ಕಾರ್ಯ ಮಾಡಿ ಶವಗಳನ್ನು ಸರ್ 4 ಬಾಡಿಗಳನ್ನು ತೆಗೆದಿದ್ದಾರೆ ಎಲ್ಲರೂ ಸರ್. ನನ್ನ ತಂಗಿ ಮಗ ಬಂದು ಸರ್, ನಮ್ಮ ಭಾವ ತೀರ್ಕೊಂಡು ಇನ್ನು 4-5 ತಿಂಗಳಾಯ್ತು ಸರ್. ಅವಳು ಮತ್ತೆ ನಮ್ಮ ಮದುವೆ ಇತ್ತು, ನಮ್ಮ ಭಾವ ತೀರ್ಕೊಂಡಿದ್ರು ಸರ್ ಮೊನ್ನೆ. ಅದಕ್ಕೋಸ್ಕರ ಬಂದು ಸರ್ ಇಲ್ಲೇ ಇದ್ದು ಹುಡುಗ ಜೊತೆ ಕರ್ಕೊಬಂದು ಈ ಥರ ಆಗ್ಬಿಟ್ಟಿದೆ ಸರ್. 4 ಹುಡುಗರೆಲ್ಲ ತಮ್ಮನ ಮಕ್ಕಳು ಎಲ್ಲ ಊರದ ಸರ್. ಈ ಥರ ಆಗ್ಬಿಟ್ಟಿದೆ. ಮಕ್ಳಿಗೆ ಈಜೇನು ಬರ್ತಿಲ್ಲ ಸರ್. ಮಕ್ಳು ಯಾರು ಈಜಲ್ಲಿ ಬರ್ದೆ ಸರ್. ಎಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಸರ್. ಆಟ ಆಡೋಕ್ಕೆ ಏನು ಬಂದು ಅಂತ ಗೊತ್ತಿಲ್ಲ ಸರ್. ಈ ಥರ ಮಾಡ್ಕೊಬಿಟ್ಟಿದೆ ಸರ್. ಭಾಳ ನೋವು ಸರ್. ಎಲ್ಲ ಸರ್ ಒಬ್ಬೊಬ್ಬರ ಮಕ್ಕಳು ಸರ್, ಎಲ್ಲರಿಗೂ ಒಬ್ಬನೇ ಮಕ್ಕಳು ಸರ್ ಇರೋದು. ಎಲ್ಲರಿಗೂ ಬೇಜಾರಾಗ್ತದೆ, ಸಂತೋಷ ಸರ್. ಇದು ಯಾವತ್ತು ಘಟನೆ ಸರ್ ಇದು ನಡಿಬಾರ್ದಾಯ್ತು ಸರ್. ಘಟನೆ ಇದು ಎಲ್ಲೂ ಘಟನೆ ಸರ್, ಈ ಥರ ಘಟನೆಗಳು ನಡೆದಿಲ್ಲ ಸರ್. ಈ ಘಟನೆ ಇದು ಭಾಳ ದುಃಖಕರವಾಗಿದೆ ಸರ್. ಇದು ಇವತ್ತಿನ ಬೆಳಗಿನ ಜಾವ ಅಂದರೆ ಹೆಚ್ಚು ಕಮ್ಮಿ ಒಂದು 12 ಗಂಟೆ ಸಮಯದಲ್ಲಿ ಈ ಮಕ್ಕಳು ಕೆರೆಯಲ್ಲಿ ಆಟ ಆಡೋಕ್ಕೋಸ್ಕರ ಬಂದಿದ್ದಾರೆ.
ಮಕ್ಕಳಿಗೆ ಎಲ್ಲರೂ ಕೂಡ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಮಕ್ಕಳಿಗೆ ಇದು ಏನು ರಜೆ ಇದೆ ಈ ಸಂದರ್ಭದಲ್ಲಿ ಆಟ ಆಡೋಕ್ಕೆ ಅಂತ ಬಂದಿದ್ದಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ದನ ಕಾಯಂತವ್ರು 2-3 ಜನ ಎದುರಿಸಿ ಕಳಿಸಿದ್ದಾರೆ, ದಯವಿಟ್ಟು ಇಲ್ಲಿ ಬರಬೇಡಿ ತುಂಬ ಇದಿದೆ ಅಂತೇಳಿ. ಅದೇನಾಗಿದೆ, ತುಂಬ ಹಳೆ ಕೆರೆ ಆಗಿರೋದ್ರಿಂದ ಈ ಮಳೆಗಾಲ ಸ್ವಲ್ಪ ನೀರು ಬೇರೆ ಡ್ರೈ ಆಗಿದೆ, ಎಲ್ಲ ಕಾಲು ಹಿಂಗಿಟ್ರೆ ಹಂಗೆ ಊದ್ಕೊಳ್ಳುತ್ತೆ. ಮಕ್ಳಿಗೆ ಗೊತ್ತಿಲ್ಲ ಪಾಪ, ಬಹುಶಃ ಮೀನು ಹಿಡಿಯೋಕ್ಕೋ ಈಚಾಡೋಕ್ಕೋ ಏನೋ ಇದು ಬಂದಿದ್ದಾರೆ. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಎಲ್ಲ ಬಡ ಕುಟುಂಬದವರು. ನಾನು ನಿಜವಾಗ್ಲೂ ಕೂಡ ತುಂಬ ಮನಸ್ಸಿಗೆ ನೋವಾಗುತ್ತೆ. ಇವತ್ತು ಆ ತಂದೆ ತಾಯಿ ಗೋಳನ್ನ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಈಗ ಆಲ್ರೆಡಿ ಈಗ 3 ದೇಹಗಳು ಸಿಕ್ಕಿದೆ, ಇನ್ನೊಂದು ದೇಹಗಳೀಗ ಇನ್ನೊಂದು 10-15 ನಿಮಿಷದಲ್ಲಿ ಸಿಗ್ಬೋದು. ಎಲ್ಲ ಒಂದೇ ಜಾಗದಲ್ಲಿ ಇದು ಹೋಗಿದ್ದಾರೆ. 5 ಜನ ಹೋಗಿದ್ರು, ಅದರಲ್ಲಿ ಒಬ್ಬ ಹುಡುಗ ಪಾಪ ಅವ್ನು ಇಳಿಯೋಕ್ಕೆ ಹೆದರಿಕೆ ಆಗ್ಬಿಟ್ಟು ಅವನು ಇಳಿದೊಂದು ಸೀದಾ ವಾಪಸ್ ಬಂದ್ಬಿಟ್ಟೇನೆ. ಅವ್ನು ಸ್ವಲ್ಪ ಕೂಗಾಡಿದ ಮೇಲೆ ಇಲ್ಲಿ ಇದ್ದಂಥವ್ರು ಊರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.